ಬರಂಗಿಲ್ಲ. ಸಂಪೂರ್ಣವಾಗಿ ಎಲ್ಲಾರ ಮನೆಯಾಗ ಅಂಗಡಿಯಾಗ ಆಟೋಮೆಟಿಕ್ ಲೈಟ್ ಆಫ್ ಆಗ್ತಾವ. ಮತ್ತೆ ಮುಂದಿನ ತಿಂಗಳ ನಿಮ್ಗೆ ಏನ್ ಫ್ರೀ ಕೊಟ್ಟಾರ ಅವಾಗ ಚಾಲು ಆಗ್ತಾವ ಅಂತ ಸಿಸ್ಟಮ್ ಮಾಡಾಕ್ತಾರ. ದಯಮಾಡಿ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೂಡ ಹಾಕಿವು. ಏನಪ್ಪಾ ಅಂದ್ರ 23ನೇ ತಾರೀಕಿಗೆ ನೀವು ಟೆಂಡರ್ ಕರೆದ್ರಿ, ಈ ವಿದ್ಯುತ್ತರ ಜಾಸ್ತೀಕರಣ ಮಾಡಬೇಕು, ಎಸ್ಕಾಂ ಮತ್ತು ಡಿಸ್ಕಾಂ ಅಂತೇಳಿ. ಜೈ ಜವಾನ್ ಜೈ ಜವಾನ್. ರಾಜ್ಯ ರೈತ ಸಂಘ ಹಾಗೂ ಅಗ್ರ ಸೇನೆ ತಾಲೂಕು ಘಟಕದ ನಿಮಿತ್ತವಾಗಿ ಈ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಂತ ಎಲ್ಲ ಹಿರಿಯ ರೈತ ಸಂಘದ ಮುಖಂಡರೇ ಹಾಗೂ ಎಸ್ಕಾಂ ಅಧಿಕಾರ ವರ್ಗವೇ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಯಾವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತ ಈ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡಿ ಯಾವುದು ಟಾಟಾ ಬಿರ್ಲಾ ಅಂತ ಕಂಪನಿಗೆ ಕೊಟ್ಟು ರೈತರು ಮತ್ತು ಅಧಿಕಾರಿಗಳಿಗೆ ಕೂಡ ತೊಂದರೆ ಕೊಡುವಂತ ಒಂದು ಹುನ್ನಾರ ನಡೆದಿದೆ. ಇದು ಅಕ್ಷಮ್ಯ ಅಪರಾಧ. ಇದು ಇಲ್ಲಿಗೆ ನಿಲ್ಬೇಕು. ಯಾಕಂತಂದ್ರೆ ಖಾಸಗೀಕರಣ ಅಂತಂತಂದ್ರೆ ಈಗೆಲ್ಲ ರೈತರಿಗೆ ತೊಂದರೆ, ಗ್ರಾಹಕರಿಗೆ ತೊಂದರೆ. ಇದರಿಂದ ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದು ಈಗ ಸ್ಮಾರ್ಟ್ ಮೀಟರ್ ಅಂತ ಬಂದವ. ಅವು ಹೆಂಗದವಪ್ಪ ಅಂತಂದ್ರೆ ಇವತ್ತು ನಿಮ್ದು ಬಿಲ್ ತುಂಬಲಿಕ್ಕೆ ಅಂತಂದ್ರೆ ತಾನಕ್ ತಾನೇ ಆಟೋಮೆಟಿಕ್ ನಿಮ್ಮ ಮನೆಗೆ ವಿದ್ಯುತ್ ಬಂದ. ಶಾಸಕರಿಗೆ ಕೂಡ ಒತ್ತಾಯ ಮಾಡ್ತೀವಿ, ಇಲ್ಲಿ ಏನೇನು ತಾಲೂಕಕ್ಕೆ ಸಂಬಂಧಪಟ್ಟಂತ ಏನೇನು ಆಫೀಸ್ಗಳು ಬೇಕು ಅವನ್ನೆಲ್ಲ ಕೂಡಲೇ ಮಾಡ್ಬೇಕು. ಆಮೇಲೆ ಈ ಟ್ರಾನ್ಸ್ಫರ್, ರಿವೈಂಡಿಂಗ್ ಮತ್ತು ವಿತರಣಾ ಕೇಂದ್ರವನ್ನ ಕೋಲಾರದಲ್ಲಿ ಪ್ರತಿ ತಾಲೂಕಿಗೆ ಮಾಡ್ಬೇಕು. ಈ ನಿಡಗುಂದಿಗೆ ಐತೆ, ಬಾಗೇವಾಡಿಗೆ ಐತೆ, ನಮ್ಮಲ್ಲಿ ಇಲ್ಲ. ಬಾಗೇವಾಡಿಗೆ ಐತೆ, ಅದು ನಿಡಗುಂದಿಗೆ ಆಗ್ಬೇಕು, ಕೋಲಾರಕ್ಕೂ ಆಗ್ಬೇಕು. ಆಮೇಲೆ ಏನು ಲೈನ್ಮ್ಯಾನ್ಗಳು ಮತ್ತು ಸಿಬ್ಬಂದಿಗಳ ಕೊರತೆ ಐತಿ ಅದನ್ನು ಫುಲ್ಫಿಲ್ ಮಾಡಬೇಕು. ಇದು ಕೂಡ ನಾವು ರೈತ ಸಂಘದಿಂದ ಒಪ್ಪಂದವಾಗಿ ಒತ್ತಾಯವನ್ನು ಮಾಡ್ತೀವಿ. ಯಾಕಂತಂದ್ರೆ ರೈತರಿಗೆ ಬೇಕಾದಂಥದ್ದು ವಿದ್ಯುತ್ ಮತ್ತು ನೀರು ಇವೆರಡೂ ಇರ್ಲಿಲ್ಲ ಅಂದ್ರೆ ಬಹಳ ತೊಂದರೆ ಆಗತ್ತೆ. ನಿಮ್ಗೆ ತೊಂದರೆ ಅದು. ಪದೇ ಪದೇ ನಾವೆಲ್ಲ ರೈತರ ಸಿಟಿಗೆ ಅಂತ ಏನಾದ್ರು ಅನ್ನೋದು, ನಮ್ಮವರು ಕೂಡ ಜಟ್ಟಿಗೆ ಸಿಟಿಗೆ ಅಂತ ಏನಾದ್ರು ಮಾತಾಡ್ತಾರೆ. ಆದ್ರೆ ಅಂದ್ರು ಅನ್ಯತಾ ಭಾವಿಸ್ಬಾರ್ದು. ಯಾಕಂತಂದ್ರ ಅಲ್ಲಿ ಏನಾಗತ್ತಂತಂದ್ರ ಅಲ್ಲಿ ಬೆಳೆ ಒಣಗ್ತಿರ್ತೈತೆ. ಒಂದೊಂದು ಪಾರ್ಟ್ನರ್ ಆಗಿ ಪೈಪ್ಲೈನ್ ಮಾಡಿರ್ತಾರೆ. ಅವ್ರು ಸರ್ತಿ ಹೋದ್ರೆ ಮತ್ತ ಮುಂದೆ 4-5 ದಿವಸ ತಡಿಬೇಕವ. ಇಲ್ಲೆಲ್ಲ ಕಾಯಿಗಳು ಹಾಕಿದ್ರಂದ್ರ ಅವೆಲ್ಲ ಸಮಸ್ಯೆ ಆಗ್ತಾವ. ದಯವಿಟ್ಟು ಈ ಅಧಿಕಾರಿಗಳು ಮತ್ತು ಲೈನ್ಮನ್ಗಳಿಗೆ, ಈಗ ಸೆಕ್ಷನ್ ಆಫೀಸರ್ ಇರ್ಬೋದು, AW ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಇವರೆಲ್ಲರೂ ಸ್ವಲ್ಪ ಟೈಟ್ ಆಗಿ ಅವರೆಲ್ಲ ಏನು ಸಿಬ್ಬಂದಿ ಐತಿ ಅದನ್ನ ಫುಲ್ಫಿಲ್ ಮಾಡ್ಕೊಂಡು ರೈತರ ಸೇವೆ ಮಾಡ್ಲಿಕ್ಕೆ ತಾವೆಲ್ಲ ಕಟಿಬದ್ಧರಾಗಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾ, ಮತ್ತೆ ಕೆಲವೊಂದು ಹಳಿ ಲೈನ್ಗಳದಾವ ಸರ್. ನಾ ಈಗಾಗಲೇ ಪಡಸಲಿ ಇವ್ರು ಹೇಳಿದ್ದೀನಿ, ಯಾವಾಗ ಅವು ಯಾರ ಮೇಲೆ ಬೀಳ್ತಾವ ಗೊತ್ತಾಗಿಲ್ಲ, ಅನಾಹುತ ಆಗ್ತಾವ. ದಯವಿಟ್ಟು ಅಂತವು ನಿಮ್ಮ ಏರಿಯಾದಾಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಷ್ಟು ಗ್ರಾಮಗಳದ ಆ ಗ್ರಾಮದಲ್ಲಿ ನೀವು ಒಂದು ಸ್ವಲ್ಪ ಲೈನ್ಮನ್ಗಳು ಬಿಟ್ಟು ಚೆಕಪ್ ಮಾಡ್ತೀರ. ಯಾಕಂದ್ರೆ ಹಿಂಗೆಲ್ಲ ಒಳ್ಳೆ ಬಿಟ್ಟು ಪೂರ ತಳಗ ಬೀಳ್ತಾರೆ. ಇಲ್ಲೇ ಇಳಂಗ್ರ ತೋಟದ 2 ಲೈನ್ ಹಾಗೆ ನಿಮ್ಗೆ ಆಗಲೇ ನಾ ಈಗ 2 ಸಲ ನೆನಪು ಮಾಡಿದ್ದೀನಿ. ದಯವಿಟ್ಟು ಅದು ಯಾರ ಮೇಲೆ ಬೀಳ್ತು ಹೇಳಕ್ ಬರಂಗಿಲ್ಲ. ಅದಕ್ಕೆ ಅನಾಹುತ ಅವಕ್ಕಿಂತ ಮುಂಚಿತವಾಗಿನೇ ಇವು ಇಲ್ಲೇ ಇರಲಿ. ನಮ್ಮ ತಾಲೂಕಿನಲ್ಲಿ ಯಾವುದೇ ವ್ಯಾಪ್ತಿಯಲ್ಲಿ, ಯಾವುದೇ ಗ್ರಾಮದ ವ್ಯಾಪ್ತಿಯಲ್ಲಿ ಇರಲಿ, ಎಲ್ಲವೂ ಚೆಕಪ್ ಮಾಡುವಂತ ಕೆಲಸವನ್ನ ಮಾಡಿ ನೀವು ಮೇಲಾಧಿಕಾರಿಗಳಿಗೆ ವರದಿಯನ್ನು ಕೊಡಬೇಕು. ಆದ್ರೆ ಅವ್ರ ಬಜೆಟ್ನಲ್ಲಿ ಅವನ್ನ ಹೇಳಲಿಕ್ಕೆ ಕೆಲಸ ಆಗತ್ತೆ. ಅದಕ್ಕೆ ಅಂಥವೆಲ್ಲ ಅವೆಲ್ಲ ಸಮಗ್ರವಾಗಿ ಅವ್ನ ತನಿಖೆ ಮಾಡಿ ಅವೆಲ್ಲ ನೋಡಿ ಕಳಿಸಿ ಎಷ್ಟೆಷ್ಟು ಆಗ್ಯಾವ, ಏನೇನು ಆಗ್ಯಾವ ಅವನ್ನೆಲ್ಲ ಮಾಡ್ಬೇಕಂತೇಳಿ ವಿನಂತಿಯನ್ನು ನಾವು ಮಾಡ್ತೀವಿ. ತಕ್ಷಣ TCಗಳಂತ ಒಂದು ದೊಡ್ಡ ಸಮಸ್ಯೆ ಆಗೈತಿ. TCಗಳು ಕಡಿಕೆ ಒಂದು 2-3 ದಿವಸದಲ್ಲೇ ವಿತರಣೆ ಮಾಡುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಅತ್ಯಂತ ಉಗ್ರವಾಗಿ ಈ ಖಾಸಗೀಕರಣಕ್ಕೆ ಇಲಾಖೆಯ ಅಧಿಕಾರಿಗಳ ಪರವಾಗಿ, ನಮ್ಮ ರೈತರ ಪರವಾಗಿ, ಗ್ರಾಹಕರ ಪರವಾಗಿ ಒಪ್ಪರವಾದಂತ ಒಂದು ಒತ್ತಾಯವನ್ನು ಮಾಡ್ತೀವಿ. ಇದು ಖಾಸಗೀಕರಣವನ್ನ ಸರ್ಕಾರ ಕೈ ಬಿಡಬೇಕು. ಯಥಾಸ್ಥಿತಿಯಾಗಿ ಏನು ಕರ್ನಾಟಕ ವಿದ್ಯುತ್ ಇಲಾಖೆಗೆ ಅದು ಸುಪರ್ದಿಗೆ ಉಳಿಬೇಕು ಅನ್ನುವಂಥ ವಿಚಾರವನ್ನ ಬಹಳ ಒತ್ತಾಯ ಪೂರ್ವಕ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ
ರೈತ ಸಂಘ ನಾನು ಬಾಲಾಜಿ ಶಂಕರ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ನಿಡಗುಂದಿ ಮಾಡುವ ವಂದನೆಗಳು. ಸರ್, ನಾನು ಬಂದಾಗಿಂದ ಪ್ರತಿಯೊಬ್ಬರದ್ದು ಭಾಷಣ ಕೇಳಿದೆ. ಸರ್ ಕೂಡ ಭಾಷಣ ಮಾಡಿದ್ರು. ನಮ್ಮಲ್ಲಿ ನಿಗಮದ ನಿಯಮದ ಪ್ರಕಾರ ನಾವು ಪಟ್ಟಣ ವ್ಯಾಪ್ತಿಯಲ್ಲಿ ಯಾವ್ದಾರ ಒಂದು ಡಿಸಿ ಕೊಟ್ರೆ ನಾವು 24 ತಾಸಲ್ಲಿ ನಾವು ರಿಪ್ಲೇಸ್ಮೆಂಟ್ ಮಾಡಬೇಕು, ಅದು ಬದಲಾವಣೆ ಮಾಡ್ಕೊಡ್ಬೇಕು. ಈ ರೈತರ ಪಂಪ್ಸೆಟ್ಗಳು ಡಿಸಿ ಕೊಟ್ರೆ ನಿಗಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು 72 ತಾಸಲ್ಲಿ ಕೊಡಬೇಕು ಅಂತ ಇದೆ ಸರ್. ನಾವು ಸುಮಾರು 2 ತಿಂಗಳಿಂದ ನಾವು ಇದು ವಿದ್ಯುತ್ ಪರಿವರ್ತಕಗಳ ಬದಲಾವಣೆ ಕಾರ್ಯದಲ್ಲಿ ನಾವು ಸ್ವಲ್ಪ ಕುಂಠಿತಗೊಂಡಿದ್ದೀವಿ. ಇದೇನು ರೀಸೆಂಟ್ ಆಗಿ ನಮ್ದೇನು ಸರ್, ನಮ್ಮ ವಿಭಾಗೀಯ ಕಚೇರಿಯಿಂದ ದಿನಕ್ಕೊಂದು 15 ಟ್ರಾನ್ಸ್ಫಾರ್ಮರ್ ನಾವು ಬದಲಾವಣೆ ಸುಟ್ಟು ಟಿಸಿನ ರಿಪೇರಿ ಮಾಡಿ ಕೊಡ್ಬೋದು ಸರ್. ಇದೇ ಮೊದಲಿಂದ ನಡ್ಕೊಂಡ್ ಬಂದಿರೋದು. ಈಗ ಇದಕ್ಕೆ ನಾವು ಒಂದು 2 ತಿಂಗಳಿಂದ ಒಂದು ತಿಂಗಳಿಗೆ ನಮ್ಮ ಡಿವಿಷನ್ ವ್ಯಾಪ್ತಿಯಲ್ಲಿ 350ರಿಂದ 400 ಟಿಸಿಗಳು ಸುಡ್ತಾ ಇದಾವೆ. ನಮ್ಮ ಉಪವಿಭಾಗ ವ್ಯಾಪ್ತಿಯಲ್ಲಿ ಮೋರ್ ದನ್ 50-60 ಅಂದ್ರೆ 50ರಿಂದ 60 ಟಿಸಿ ಸುಡ್ತಾ ಇದ್ದಾರೆ ಸರ್. ಒಂದು ದಿನಕ್ಕೆ ಇದೇನಾಗಿದೆ ಸರ್. ಈಗ ಇದಕ್ಕೆ ಮತ್ತೊಂದು ಕಾರಣ ಇದೆ ಸರ್. ನಾವು ಮುಂಗಾರು ಮೇ ತಿಂಗಳಲ್ಲಿ ನಾವು ಮುಂಗಾರು ನೋಡ್ತಾ ಇರ್ತೀವಿ. ಆ ಮುಂಗಾರು ಕೂಡ ನಮಗೆ ಏನಾಯ್ತು, ಮಿಸ್ ಆಯ್ತು. ಅದು ಕೂಡ ಮುಂಗಾರು ಬಂದಿಲ್ಲ. ಎಲ್ಲ ರೈತ ಬಾಂಧವರು ಮತ್ತೆ ಭೂಮಿ ಒಳಗಿನ ನೀರಿಗೆ ಮತ್ತೆ ಅದಕ್ಕೆ ಅವಲಂಬಿತರಾಗಿ ಎಲ್ಲ ತರದ ಮೋಟರ್ಗಳನ್ನ ಚಾಲು ಮಾಡಿಕೊಂಡು ಭೂಮಿ ತಾಯಿಗೆ ನಿಮ್ಮ ಬೆಳೆಗೆ ನೀರು ಹೊಡ್ಸಕ್ ನಾವು ಪ್ರಯತ್ನ ಮಾಡ್ತೀವಿ ಸರ್. ಇದು ಒಂದು ಕಾರಣ ಸರ್. ಈಗ ರೈತ ಬಾಂಧವರು ಮಳೆಗೆ ಎಷ್ಟು ಭಕ್ತಿಯಿಂದ ಬಿಡ್ಕೊತಾರೋ ನಾವು ಅಧಿಕಾರಿಗಳಾಗಿನೂ ಕೂಡ ನಾವು ಅಷ್ಟೇ ಭಕ್ತಿಯಿಂದ ಬಿಡ್ಕೊಳ್ಳೋದಾಗಿದೆ. ತಮ್ಮಲ್ಲಿ ತಾವೇ ಹೇಳ್ದಂಗೆ ಮಳೆ ಮುಂಗಾರು ನಿಮಗೆ ಚುರುಕಾಗಿದ್ರೆ ನಮ್ಮ ಏನ ವಿದ್ಯುತ್ ಜಾಲ ಇದೆಯಲ್ಲ ಇಷ್ಟೊಂದು ಲೋಡಿಗೆ ಒಳಪಡ್ತಾ ಇರ್ಲಿಲ್ಲ. ಅದು ಕೂಡ ಅಂಡರ್ ಲೋಡ್ ಇರ್ತಿತ್ತು. ನಿಮಗೆ ನಿಗದಿತ ಸಮಯದ ವಿದ್ಯುತ್ ನಾವು ಕೊಡಬಹುದಾಗಿತ್ತು. ಮಳೆ ಒಂದು ಇಲ್ಲದೆ ಇರೋ ಕಾರಣದಿಂದ ಇವೆಲ್ಲ ಸಮಸ್ಯೆಗಳು. ಆ ಸಮಸ್ಯೆಯಿಂದಾನೇ ಟಿಸಿಗಳು ಕೂಡ ಓವರ್ಲೋಡ್ ಆಗಿ ಸುಡ್ತಾ ಇದಾವೆ. ಅದನ್ನ ರಿಪ್ಲೇಸ್ಮೆಂಟ್ ಮಾಡಿ ನಾವು ವಾಡಿಕೆ ಪ್ರಕಾರ 72,000 ಕೊಡ್ಬೇಕು ನಿಮಗೆ. ಒಂದೇ ಸರಿ ಎಲ್ಲ ಕಡೆಯಿಂದ ಸುಟ್ಟಿದ್ರಿಂದ ಸರ್ ರಿಪೇರಿ ಮಾಡೋದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಅದರಿಂದ ನಿಮ್ಮ ಈ ಕೋಲಾರ ವ್ಯಾಪ್ತಿಯಲ್ಲಿ ಈಗ ನಮ್ಮ ಸೆಕ್ಷನ್ ಆಫೀಸರ್ ಹೇಳಿದ ಮಾಹಿತಿ ಪ್ರಕಾರ ಒಂದು 25 ಟ್ರಾನ್ಸ್ಫಾರ್ಮರ್ ನಾವು ಕೊಡಬೇಕು. ಅದರಲ್ಲಿ 163 ಕೆವಿ ಟ್ರಾನ್ಸ್ಫಾರ್ಮರ್ಗಳನ್ನ ನಾವು ಸ್ವಲ್ಪ ಮಾಡ್ಕೊಡ್ಬೋದು. ನಂಬರ್ ಕಡಿಮೆ ಇರ್ತದೆ. 25 ಕೆವಿ ಟ್ರಾನ್ಸ್ಫಾರ್ಮರ್ ಡಿಪೆಂಡೆಂಟ್ ಫಾರ್ಮರ್ಸೇ ಜಾಸ್ತಿ ಇದ್ದಾರೆ, ಅವ್ರದೇ ಸ್ವಲ್ಪ ಜಾಸ್ತಿ ಇದೆ. ಅದು ಅಲ್ಲ ಸರ್, 25 ಕೆವಿ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಇದೆ ಸರ್. ಅದನ್ನ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಸ್ವಲ್ಪ ಸಮಯ ತಗೋತಾ ಇದೀವಿ. ನಾವು ಇನ್ನೂ ಈಗ ಆಲ್ರೆಡಿ ನಾವು ರಿಪೇರಿ ಕಳಿಸಿದೀವಿ. ನಾವು ಮಾತ್ರ ಇದರಲ್ಲಿ ಕುಂಠಿತಗೊಂಡಿದ್ದು ನಿಮ್ಮ ಮುಂದೆ ನಾವು ಒಪ್ಕೋತಾ ಇದೀವಿ. ನಾವು ಆಕ್ಚುಲಿ ಹಿಂದೆ 2 ತಿಂಗಳಿಂದ ನಿಮ್ಗೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ ಸರ್. ಈ 2 ತಿಂಗಳಿಂದ ಈಚೆಗೆ ನಿಮಗೆ ಸಮಸ್ಯೆ ಆಗ್ತಿದೆ. ಅದನ್ನ ಜಲ್ದಿ ನಾವು ಪೂರೈಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ನಾವು ಆದಷ್ಟು 1-2 ದಿನದಲ್ಲಿ ನಾವು ಪ್ರಯತ್ನ ಮಾಡಿ ನಿಮ್ಗೆ ಪೂರೈಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಮೇಲೆ ಮುಂದುವರೆ ಸರ್, ರೋಣಿಹಾಳ ಸ್ಟೇಷನ್ ಇಂದ ನಿಮಗೆಲ್ಲ ಫಾರ್ಮರ್ಸಿಗೆ ಪವರ್ ಸಪ್ಲೈ ನಾವು ಫೀಡ್ ಮಾಡ್ತಾ ಇದೀವಿ. ನಿಮಗೆ ಈ ಹಿಂದೆ ಇದು ಮಳೆದೇನು ಮುಂಗಾರಿದೆಲ್ಲ ಸರ್, ಈ ಸೀಸನ್ಗಿಂತ ಮುಂಚೆ ನಿಮ್ಗೆ ದಿನದ ಅವಧಿ 7 ತಾಸು ನಾವು ಕೊಡ್ತಾ ಇರ್ತೀವಿ. ಇದು ಮಳೆ ಒಂದು ಬರದೇ ಇರೋ ಕಾರಣಕ್ಕೆ ಸರ್ ಎಲ್ಲಾ ಸ್ಟೇಷನ್ಗಳು ಲೋಡ್ ಆಗ್ಬಿಟ್ಟು ನಿಮಗೆ 4+3 ತಾಸು ಕೊಡ್ತಿದ್ವಿ ಸರ್. ರಾತ್ರಿ ಮಳೆ ಕೊಡ್ತಾ ಇದೀವಲ್ಲ, ಮಾರ್ನಿಂಗ್ ಬೆಳಿಗ್ಗೆ ಡೇ ಟೈಮ್ ಅಲ್ಲಿ ಮಾಡ್ತೀವಿ ಸರ್. ಆಮೇಲೆ ಸರ್ ಮುಂದುವರೆದು ನಿಮಗೆ ಹೇಳಿದ್ರಲ್ಲ ಸರ್, 7 ತಾಸು ದಿನದ ಅವಧಿಯಲ್ಲಿ ರೈತನೂ ಕೂಡ ನೌಕರ ಬಂದವ್ರ ತರನೇ ತನ್ನ ಹೊಲಕ್ಕೆ ಹೋಗಿ ಬರಬೇಕು ಅನ್ನೋ ಉದ್ದೇಶದಿಂದನೇ ಡೇ ಟೈಮ್ ಅಲ್ಲಿ 7 ತಾಸು ಕೊಡೋದು ಮಾಡಿದ್ವಿ ಸರ್ ನಾವು. ಈಗ ಸರ್ ಹೇಳ್ದಂಗೆ ಮಸೂತಿ ಈಗ ನೋಡಿ ಸರ್, ಈ ಲೊಕೇಶನ್ ಅಲ್ಲಿ ರೋಣಿ